ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಭಾಳ ಹೆಮ್ಮೆ ಆಗೋ ವಿಚಾರ ಏನಂತಂದರೆ, ನಮ್ಮ ನಾಡಲ್ಲಿ ನಮ್ಮ ಕವಿಗಳನ್ನ ಈ ಥರ ವಿಜೃಂಭಣೆಯಿಂದ ಆಚರಿಸೋ ಒಂದು ದಿನ ಬಂದಿದೆಯಲ್ಲ, ಆ ದಿನವೇ ನಂಗೆ ಭಾಳ ಖುಷಿ. ಯಾಕಂದರೆ ಅದು ಬಹಳ ಇಂಪಾರ್ಟೆಂಟ್. ಕನ್ನಡದ ಯಾವುದೇ ಟೆಕ್ನಿಷಿಯನ್ ಯಾರಿಗೂ ಕಮ್ಮಿ ಇಲ್ಲ. ಅದರಲ್ಲೂ ಅಣ್ಣ ಬಗ್ಗೆ ಹೇಳಬೇಕಂದ್ರೆ ಒಂದು ಲಿವಿಂಗ್ ಲೆಜೆಂಡ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ, ನನ್ನದೇ ಹಾಡುಗಳನ್ನ ನಾನೇ ಎಷ್ಟೋ ಸತಿ ಯೋಚನೆ ಮಾಡ್ತಾಯಿರ್ತೀನಿ, ಎಲ್ಲೂ ಬೇರೆ ಬೇರೆ ದಿಕ್ಕು, ಬಟ್ ಬರ್ದಿರೋದು ಒಬ್ಬರೇ. ನೀವು ಒಂದು ಆಂಜನೇಯನ ಸಾಂಗ್ ತೊಗೊಂಡ್ರು ಇವರೇ ಬರೆದಿರ್ತಾರೆ, ಒಂದು ಅಪ್ಪ ಬಗ್ಗೆ ಒಂದು ಸಾಂಗ್ ತೊಗೊಂಡ್ರು ಇವರೇ ಬರೆದಿರ್ತಾರೆ, ಒಂದು ಮಳೆ ಬಿಲ್ಲು ಅಂದರೆ ಇವರೇ ಬರೆದಿರ್ತಾರೆ, ನೀನೇ ರಾಮ ನೀನೇ ಶ್ಯಾಮ ಅಂದರು ಇವರೇ ಬರೆದಿರ್ತಾರೆ. ಆ ಥರ ಹೇಳಿ ಮೊನ್ನೆ ದ್ವಾಪರ ಅಂತಂದರು ಇವರೇ ಬರೆದಿರ್ತಾರೆ. ಸೊ ಯಾವ ದಿಕ್ಕಲ್ಲಿ ತೊಗೊಂಡ್ರು ಬರೆಯೋಂಥ ಏಕೈಕ ರೈಟರ್ ನಾನು ನೋಡ್ದಂಗೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು. ನಾನು ಕೆಲಸ ಮಾಡಿದೆ, ಯಾಕಂದರೆ ಹಂಸಲೇಖ ಸರ್ ಎಲ್ಲ ಬರೆದಿದ್ದಾರೆ, ಅವ್ರ ಜೊತೆ ನಾನು ಕೆಲಸ ಮಾಡಿಲ್ಲ. ನಾನು ಕೆಲಸ ಮಾಡಿರೋದ್ರಲ್ಲಿ ಎಲ್ಲ ದಿಕ್ಕಲ್ಲೂ ಎಲ್ಲವನ್ನು ಆ್ಯಂಡ್ ಫಾಸ್ಟೆಸ್ಟ್. ಯಾಕೆ ನಮ್ಮ ಸ್ಟುಡಿಯೋದಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ನಾನು ಈ ರೂಮಲ್ಲಿ ಒಂದು ಸಾಂಗ್ ಮಾಡ್ತಿರ್ತೀನಿ, ಆ ರೂಮಲ್ಲಿ ಒಂದು ಮಾಡ್ತಿರ್ತೀನಿ, ಅಣ್ಣ ಇದಾಯ್ತು ತಗೊಂಡು ಬಂದಿದ್ದ ಜಾಗದಲ್ಲಿ ತಗೋ ಅಂದು ಕೊಡ್ತಾನೆ ಇರ್ತಾರೆ. ಸೊ ಅದು ಒಂದು ಸತಿ ಬರೆದ್ಮೇಲೆ ಅದ್ರ ಮೇಲೆ ಕರೆಕ್ಷನ್ಸೇ ಇರೋದಿಲ್ಲ. ಆ ರೀತಿ ಒಂದು ಟೆಕ್ನಿಷಿಯನ್. ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡೋದು, ಕನ್ನಡದ ಈ ಥರ ಕಲಾವಿದರನ್ನ ಆಚರಣೆ ಮಾಡೋ ದಿನಗಳು ಬರಬೇಕು. ಅದೇ ರೀತಿ ಹರಿಸರು ಇಲ್ಲಿದ್ದಾರೆ, ಅವರನ್ನು ನಾವು ಆಚರಣೆ ಮಾಡುವಾಗ ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅವರು. ಈ ಥರ ದಿನಗಳು ಕನ್ನಡದಲ್ಲಿ ಬರಬೇಕು, ಈ ಥರದ್ದು ಆಗ್ತಾ ಇರಬೇಕು ಅನ್ನೋ ಅದಕ್ಕೋಸ್ಕರ ನಾನು ಬಂದು. ಯೂಶ್ವಲಿ ನಾನು ಯಾವುದಕ್ಕೂ ಹೋಗಲ್ಲ ಅಣ್ಣ, ಬಟ್ ಅಣ್ಣ ಕರೆದಿದ್ದಾರೆ, ಇದು ನನ್ನ ಜವಾಬ್ದಾರಿ ಆಗುತ್ತೆ. 20 ವರ್ಷದಿಂದ ಅದೆಷ್ಟು ಹಾಡು ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೆ ಈ ಸಂಗೀತ ಮಾಡಿದ್ದಕ್ಕೆ ಅರ್ಥನೇ ಇರೋದಿಲ್ಲ. ಅದಕ್ಕೋಸ್ಕರನೇ ನಾನು ಬಂದಿದ್ದು. ಆ್ಯಂಡ್ ಆಲ್ ದ ಬೆಸ್ಟ್ ಅಣ್ಣ. ತಾವು ಕನ್ನಡಕ್ಕಿರೋದು ಎಲ್ಲ ಸಂಗೀತ ನಿರ್ದೇಶಕರಿಗೆ ಒಂದು ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಾಹಿತ್ಯ ಇಲ್ಲದೆ ಸಂಗೀತ ಇಲ್ಲ. ಅದು ನಿಮ್ಮ ಸಾಹಿತ್ಯ ಅಂದರೆ ಅದು ಇನ್ನೊಂದು ಲೆವೆಲ್ಗಿರುತ್ತೆ. ಥ್ಯಾಂಕ್ ಯು. ನಮ್ಮ ಹಾಡುಗಳನ್ನೆಲ್ಲ ನಾವು ಇಂಪು ನಾದ ನಾವು ಕೊಟ್ಟರೆ, ಆ ನಾದನ ನೀವು ಕರೆಕ್ಟಾಗಿ ಹೃದಯಕ್ಕೆ ಮುಟ್ಟಂಗೆ ಅಕ್ಷರಗಳು ಬರೆದು ಆಡಿಯನ್ಸ್ಗೆ ತಲುಪಿಸಿರೋದು ತಾವೇ. ಸೊ ತಮ್ಮಿಂದಾನೇ ನಮ್ಮ ಹಾಡುಗಳು ರಿಚ್ ಆಗಿರೋದು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆಲ್ ದ ಬೆಸ್ಟ್. ಆ್ಯಂಡ್ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. 75ನೇ ವರ್ಷಕ್ಕೂ ಹೀಗೆ ಮಾಡೋಣ ಅಣ್ಣ.